ನಮಸ್ಕಾರ ಗುರು. ಸೊ ಈ ಹೊಸ ವ್ಲಾಗಲ್ಲಿ ಏನಪ್ಪ ಅಂತ ಅಂದರೆ ಗೊಮ್ಮಟೇಶ್ವರ ನೋಡೋಕೆ ಹೋಗ್ತಾ ಇದೀವಿ. ಧರ್ಮಸ್ಥಳಕ್ಕೆ ಬಂದಾಗಿದೆ. ಧರ್ಮಸ್ಥಳ ಪಕ್ಕದಲ್ಲೇ ಗೊಮ್ಮಟೇಶ್ವರನೂ ಇದೆ. ಬನ್ನಿ, ಆ ವ್ಲಾಗ್ ಇದು ತೋರಿಸ್ತೀನಿ. ಹೆಂಗೆ ಹೋಗೋದು ಏನು ಎತ್ತ ಅಂತಲ್ಲ, ಅಲ್ಲಿ ಏನೇನಿದೆ ಅನ್ನೋದು ತೋರಿಸ್ತೀನಿ. ಲೆಟ್ಸ್ ಗೋ, ಕಮ್ ಆನ್. ಹೇಳು, ಆಟ ಸಾಮಾನು ತಗೊಂಡಿರೋದು ಹೇಳು. ನೀನ್ ಹೇಳು, ಅದ ಹೆಸ್ರೇನು, ಯಾರು ಕೊಡ್ಸಿದ್ರು ಎಲ್ಲ ಹೇಳು. ಅಲ್ಲಿ ನೋಡಿ ಗೈಸ್, ಆಟ ಸಾಮಾನ್ ಬೇಕು ಅನ್ಕೊಂಡ್ ಕೂತಿದ್ದ, ಸಿಕ್ಕಿದೆ. ಯಾರು ಕೊಡ್ಸಿದ್ದು ಮಗ್ನೆ? ವಿನು ಮಾಮ ಕೊಡ್ಸ್ಬಿಟ್ಟಿರೋದು. ಬಂದಾಗಲ್ಲ ಹಿಂಗೆ ಒಂದಲ್ಲ ಒಂದು ಟ್ಯಾಕ್ಸ್ ಒಂದು. ಕೇಳೋ, ಹೆಂಗಿದೆ ಕೇಳೋ ರಿಕ್ಕಿ, ತೋರ್ಸೋದನ್ನ ತೋರ್ಸು ಎಲ್ಲಾರ್ಗು. ಸೊ ಗೈಸ್, ಇದು ಫುಲ್ ಮಿಲಿಟರಿ ಟ್ರಕ್ ತಗೊಂಡಿದ್ದಾನು. ಒಂದ್ ನಿಮಿಷ ಇರ ಮಗ್ನೆ, ಕಾರ್ ಓಡ್ಸಕ್ ಬಿಡು. ನೀನ್ ಹೇಳು, ಹೇಳೋದೇನಾದ್ರೂ ಇದ್ಯಾ ನಿಂದು? ಓಕೆ ಬಾಯ್ ಹೇಳ್ಬಿಡು. ನೀಟಾಗಿ ಹೇಳು. ಬಾಯ್ ಫ್ರೆಂಡ್ಸ್ ಅನ್ನು. ಗೈಸ್, ಇವಾಗ ಇಲ್ಲೇ ಹೋಗೋದು ಯಾವ್ದಕ್ಕೆ? ನಮ್ಮ ಗೊಮ್ಮಟೇಶ್ವರ ಬಾಹುಬಲಿ ವಿಹಾರ್ ಅಂತಾರೆ ಇದಕ್ಕೆ. ಗೊಮ್ಮಟೇಶ್ವರ ಅಲ್ಲ ಮಗ್ನೆ, ಗೊಮ್ಮಟೇಶ್ವರ ಇದು ನೋಡಕ್ ಹೋಗೋದು ಇವಾಗ. ಸೊ ಹಿಂಗೆ ಎಂಟ್ರಿ ಇದು. ಸೊ ಇಲ್ಲಿಂದ ಒಂದು 5 ಮಿನಿಟ್ಸ್ ದಾರಿ ಅಷ್ಟೇ. ಹಿಂಗಿದೆ ನೋಡಿ, ಫುಲ್ ಗ್ರೀನು, ಪೀಸ್ಫುಲ್. ಏನಂತೀರ? ಸೀಟ್ ಬೆಲ್ಟು ಪ್ಯಾಮ್ 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 ಅಂತ ಇದೆ ಮಗ್ನೆ. ಆ ಸೀಟ್ ಬೆಲ್ಟ್ ಹೇಳಿ, ಅವ ವಿಡಿಯೋ ಮಾಡ್ಲಿಕ್ಕಂತಾಳೆ. ಸಾಕ ಅಲ್ಲ, ಇಲ್ಲ ಬೇಕಾ ಒಂದಿ ಬಂತು ನೋಡಿ ಗೈಸ್. ಇಲ್ಲೇ ಇದು ಪಾರ್ಕಿಂಗು ನಮ್ಮ ಬಾಹುಬಲಿನ ನೋಡಕ್ಕೆ. ಬಾಹುಬಲಿ ಅಲಿಯಾಸ್ ಗೊಮ್ಮಟೇಶ್ವರ. ಓಕೆನಾ ಗೈಸ್? ಇದೆ ಗೊಮ್ಮಟೇಶ್ವರ ಇರೋ ಸ್ಥಳ, ಅಂದರೆ ಜಾಗ ನೋಡಿ ಎಷ್ಟು ವಿಶಾಲವಾಗಿದೆ. ಅದ್ರ ಹಿಸ್ಟ್ರಿನೂ ನೋಡಬೇಕಲ್ವ, ನಿಮಗೆ ಹೇಳ್ತೀನಿ ಇವಾಗ ಹಿಸ್ಟ್ರಿನೂ. ನನಗೂ ಅಷ್ಟು ಗೊತ್ತಿಲ್ಲ. ಅಲ್ಲಿದೆಯಲ್ಲ, ಅದ್ರ ಒಳಗಡೆ ಹಿಸ್ಟ್ರಿ ಎಲ್ಲ ಹೇಳಿದ್ದಾರೆ. ನೋಡೋಣ ಬನ್ನಿ, ನಾನು ಅದನ್ನು ಓದ್ಬಿಟ್ಟು ನಿಮಗೆ ಹೇಳ್ತೀನಿ ಏನೇನು ಅಂತ. ಸೊ ಗೈಸ್, ಇವಾಗ ಹಿಸ್ಟ್ರಿ ನೋಡಬೇಕು ಅಂದರೆ ಏನು ಹೇಳುತ್ತೆ ಅಂದರೆ, ಇದು 1967 ಕೆತ್ತನೆ ಸ್ಟಾರ್ಟ್ ಮಾಡಿರೋದು. ಮತ್ತು ಧರ್ಮಸ್ಥಳಕ್ಕೆ ಬಂದಿರೋದು 1973. ಕೆತ್ತನೆ ನಡೆದಿರೋದು ಕಾರ್ಕಳದಿಂದ ಧರ್ಮಸ್ಥಳ ಬರೋಕ್ಕೆ 3 ದಿನ ತೊಗೊಂಡಂತೆ. ಯಾಕಂದರೆ ಇದು 170 ಟನ್ ಮತ್ತು 39 ಫೀಟ್ ಹೈಟ್ ಇರೋದು. ಇದನ್ನು ಅಲ್ಲಿ ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ತರೋಕ್ಕೆ 64 ವೀಲ್ಸ್ ಇರೋ ಟ್ರಕ್ನ ಒಂದು ರೆಡಿ ಮಾಡಿ, ಇದಕ್ಕೆ ಅಂತಲೇ ಮುಂಬೈಯಲ್ಲಿ ರೆಡಿ ಮಾಡಿಸಿ ತೊಗೊಂಬಂದಿರೋದು. ಮತ್ತು ಅದ್ರ ಜೊತೆ 21 ಆನೆಗಳು ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕರ್ಕೊಂಬಂದು, ಯಾಕಂದರೆ ಆ ಟ್ರಕ್ಕೆಲ್ಲ ಸ್ಟಕ್ ಆಗೋಗ್ಬಿಡುತ್ತಂತೆ. ಇದಕ್ಕೆ ಅಂತಲೇ ಬ್ರಿಡ್ಜೆಲ್ಲ ಕಟ್ಟಿ ಇದನ್ನು ತರೋಕ್ಕೆ ಸ್ಟಕ್ ಆದಾಗ ಆ ಆನೆಗಳು ತಳ್ಳೋದಂತೆ ಅಥವಾ ಎಳೆಯೋದು. ಸೊ ಆ ಥರ ಎಲ್ಲ ಮಾಡಿ ಇದನ್ನು ಪ್ರತಿಷ್ಠಾಪನೆ ಮಾಡಿರೋದು ಧರ್ಮಸ್ಥಳದಲ್ಲಿ. ಸೊ ಹಿಸ್ಟ್ರಿ ಮಾತ್ರ ಬ್ಯೂಟಿಫುಲ್ ಆಗಿದೆ. ನೋಡಿ ಗೈಸ್, ಇದು ಹತ್ತಿರದ ವ್ಯೂ ಇದೆ ಬಾಹುಬಲಿ. ನಿಮಗೆ ತುಂಬ ಹತ್ರ ಕರ್ಕೊಂಬಂದು ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ. ನೋಡಿ ಎಷ್ಟು ದೊಡ್ಡದಾಗಿದೆ ಜಾಗ. ನೋಡು ಹೋಯ್ತು, ಆಚೆ ಬಿದ್ದರೆ ಆಯ್ತು ಅದ್ರ ಕತೆ. ಗೊಮ್ಮಟೇಶ್ವರ ಅಲ್ಲಿ ನೋಡಿದ್ರಿ, ಇವಾಗ ಇಲ್ಲಿ ನೋಡಿ, ಇಲ್ಲಿ ನೋಡೋ ಗೊಮ್ಮಟೇಶ್ವರ. ಸೊ ಗೈಸ್, ಇದಿಷ್ಟು ಈ ಬ್ಲಾಗು. ನೋಡಿದ್ರಲ್ಲ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಏನಂತ್ಯಾಮು? ಸೊ ಕೀಪ್ ಸಪೋರ್ಟಿಂಗ್ ಗೈಸ್. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹೇಳು, ಹಂಗೆ ಮಾಡಿ. ಸೊ ಇದಿಷ್ಟು ಗೈಸ್. ನೆಕ್ಸ್ಟು ಒಂದು ಬೀಚ್ ವ್ಲಾಗ್ ಮಾಡ್ತೀನಿ. ನೆಕ್ಸ್ಟ್ ಬೀಚ್ಗೆ ಹೋಗ್ತಾ ಇದ್ದೀವಿ ಮಂಗಳೂರಿಗೆ. ಸೊ ಅದನ್ನು ತೋರಿಸ್ತೀನಿ. ಲೆಟ್ಸ್ ಗೋ. ಸಿಗೋಣ ಗೈಸ್, ಬಾಯ್.
ಬೀಚು